ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 15ನೇ ಪ್ರಶ್ನೆ. ನೈಸರ್ಗಿಕ ಅನಿಲಕ್ಕೆ ಸಂಬಂಧಿಸಿದಂತೆ ತಪ್ಪು ಹೇಳಿಕೆ ಎಂದರೆ ಈ ಅನಿಲವು ಯಾವುದು ತಪ್ಪು ಹೇಳಿಕೆ ಅಂತ ಕೇಳ್ತಿದ್ದಾರೆ. ಸರಿಯಾದದ್ದೆಲ್ಲ ತಪ್ಪು ಹೇಳಿಕೆಯನ್ನು ನೋಡ್ಬೇಕು. ನೈಸರ್ಗಿಕ ಅನಿಲ ಇದು ಅತ್ಯಂತ ಚಿಕ್ಕ ಗಾತ್ರಕ್ಕೆ ಸಂಪೀಡನೆಗೊಳ್ಳುವುದು. ಸಂಪೀಡನೆಗೊಳ್ಳುವುದು ಅಂದ್ರೆ ಕಾಂಪ್ರೆಸ್ ಆಗುವಂಥದ್ದು. ಈಗ ನೀವು LPG ಸಿಲಿಂಡರ್ನಲ್ಲೆಲ್ಲ ನೋಡಿರಬಹುದು. ಆ ಅನಿಲವನ್ನ ಲಿಕ್ವಿಫೈ ಮಾಡಿರ್ತಾರೆ, ದ್ರವೀಕೃತಗೊಳಿಸಿರ್ತಾರೆ. ಹೇಗೆ? ಸಂಪೀಡನೆಗೊಳಿಸಿ, ಆ ಸಿಲಿಂಡರ್ನಲ್ಲಿ ಸಂಪೀಡನೆಗೊಳಿಸಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಅನಿಲವನ್ನ ತುಂಬಿಡ್ತಾರೆ. ಅವಾಗ ಅವು ಸಂಪೀಡನೆಗೊಂಡು ದ್ರವಕ್ಕೆ ದ್ರವದ ಫಾರ್ಮಿಗೆ ಬದಲಾಗ್ತವೆ. ಇಲ್ಲಿ ಕೂಡ ನೈಸರ್ಗಿಕ ಅನಿಲವನ್ನ ಕೂಡ ನಾವು ಅತ್ಯಂತ ಚಿಕ್ಕ ಗಾತ್ರಕ್ಕೆ ಸಂಪೀಡನೆಗೊಳಿಸಬಹುದು. ಹಾಗಾಗಿ ಅದನ್ನ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಂತ ಈಗ ವಾಹನಗಳಲ್ಲೆಲ್ಲ ಬಳಸ್ತಿದ್ದಾರೆ. ಇಂಧನವಾಗಿ CNG ಕೇಳಿರ್ಬಹುದು, ನೀವು ಕಾರ್ನಲ್ಲೆಲ್ಲ CNG ಅನ್ನು ಬಳಸ್ತಾರೆ. ದಹನ ಕ್ರಿಯೆಯಲ್ಲಿ ಉತ್ತಮ ದಕ್ಷತೆಯನ್ನು ತೋರಿಸುತ್ತೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ. ಮೊದಲನೇದು ಸರಿಯಾದ ಹೇಳಿಕೆ ಆಗಿದೆ, ಎರಡನೇದು ಕೂಡ ಸರಿಯಾದ ಹೇಳಿಕೆ. ದಹನ ಕ್ರಿಯೆಯಲ್ಲಿ ಉತ್ತಮ ದಕ್ಷತೆಯನ್ನ ತೋರಿಸ್ತದೆ. ಅಂದ್ರೆ ಈಗ ದಕ್ಷತೆ ಅಂದ್ರೆ ಯಾವ ರೀತಿಯಾಗಿ ಹೇಳ್ಬೋದಂದ್ರೆ, ಈಗ 20 ಜನ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಕೆಲಸ ಮಾಡ್ಲಿಕ್ಕೆ 20 ಜನ ಬಂದಿದ್ದಾರೆ. ಆ 20 ಜನ 2 ದಿನದಲ್ಲಿ ಕೆಲಸವನ್ನ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ತಾರೆ ಅಂದ್ರೆ ಅವರ ದಕ್ಷತೆ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಈಗ ಆ 20 ಜನ ಬಂದ್ರು, ಕೆಲಸ ಮಾಡ್ಲಿಕ್ಕೆ 20 ದಿನ ತಗೊಂಡ್ರು ಅಂದ್ರೆ ಅವರ ದಕ್ಷತೆ ಕಡಿಮೆ ಇದೆ ಅಂತ ಹೇಳ್ತೀವಿ. ಅದೇ ತರ ನಾವು ಸ್ವಲ್ಪ ಇಂಧನದಿಂದ ಜಾಸ್ತಿ ಉಷ್ಣವನ್ನ ಪಡ್ಕೊಂಡ್ರೆ ದಕ್ಷತೆ ಚೆನ್ನಾಗಿ ಹೇಳ್ತೀವಿ. ಅದೇ ತರ ನಾವು ಜಾಸ್ತಿ ಇಂಧನವನ್ನ ಉಪಯೋಗಿಸ್ತಿದೀವಿ, ಆದ್ರೆ ನಮಗೆ ಉಷ್ಣ ಏನಿದೆ ಅದು ಸ್ವಲ್ಪ ಮಾತ್ರ ಸಿಗ್ತಿದೆ, ಅವಾಗ ಅದರ ದಕ್ಷತೆ ಕಡಿಮೆ ಇದೆ ಅಂತ ಹೇಳ್ತೀವಿ. ಹಾಗೆ ನೈಸರ್ಗಿಕ ಅನಿಲ ಉತ್ತಮ ದಕ್ಷತೆಯನ್ನ ತೋರಿಸುತ್ತೆ. ವಾಯು ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ. ಇದು ತಪ್ಪಾದ ಉತ್ತರ. ಇದು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಯಾಕೆಂದ್ರೆ ನೈಸರ್ಗಿಕ ಅನಿಲದಲ್ಲಿರುವಂತದ್ದು ಮೀಥೇನ್ ಅನಿಲ. ಮೀಥೇನ್ ಏನಿದೆ ಇದರಲ್ಲಿ ಕಾರ್ಬನ್ ಇರುತ್ತೆ. ಮೀಥೇನ್ ಅಲ್ಲಿ ಕಾರ್ಬನ್ ಇರುತ್ತೆ. ಇದು ಆಕ್ಸಿಜನ್ ಜೊತೆ ಉರಿದಾಗ ಏನನ್ನ ಉಂಟು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ವಾಯು ಮಾಲಿನ್ಯಕ್ಕೆ ಕಾರಣವಾಗುವಂತಹ ನಿಮಗೆ ಗೊತ್ತು. ಹಾಗಾಗಿ ವಾಯು ಮಾಲಿನ್ಯಕ್ಕೆ ಇದು ಕಾರಣವಾಗ್ತದೆ. ಸಿ ತಪ್ಪಾದ ಹೇಳಿಕೆ. ಡಿ ನೋಡೋಣ. ಸುಲಭವಾಗಿ ಸಾಗಿಸಲ್ಪಡುವುದು. ಹೌದು, ಇದನ್ನ ಸುಲಭವಾಗಿ ಸಾಗಿಸಬಹುದು. ಕೊಳವೆಗಳ ಮೂಲಕ ಸುಲಭವಾಗಿ ಸಾಗಿಸಬಹುದು. ಭಾರತದ ಗುಜರಾತ್ನಲ್ಲಿ ವಡೋದರ ಎಂಬ ಪ್ರದೇಶದಲ್ಲೆಲ್ಲ ಈ ನೈಸರ್ಗಿಕ ಅನಿಲಕ್ಕೆ ಸಂಬಂಧಪಟ್ಟಂತಹ ಕೊಳವೆಗಳೆಲ್ಲ ಇವೆ. ಹಾಗಾಗಿ ತಪ್ಪಾದ ಹೇಳಿಕೆ ಸಿ ವಾಯು ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ. ಥ್ಯಾಂಕ್ ಯು.